ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 35. ಹಿಂದಿನ ದಿನವಷ್ಟೇ ಐಶ್ವರ್ಯಾಳ ನಡೆಯಿಂದ ಬೇಸತ್ತಿದ್ದ ಅಗಸ್ತ್ಯ ಉಜ್ವಲಾಳೊಂದಿಗೆ ಕಾಲೇಜಿನ ಕ್ಯಾಂಟೀನತ್ತ ತೆರಳಿದ್ದ. ಅತ್ತ ಅಗಸ್ತ್ಯ ಊಟಕ್ಕೆ ಆರ್ಡರ್ ಮಾಡೋದಕ್ಕೆ ಅಂತ ಕ್ಯಾಂಟೀನ್ ಕೌಂಟರ್ನತ್ತ ತೆರಳಿದ್ದ. ಇತ್ತ ಕ್ಯಾಂಟೀನ್ ಮೇಜೊಂದರ ಬಳಿ ಕೂತ್ಕೊಂಡಿದ್ದ ಐಶ್ವರ್ಯ ತನ್ನ ಗೆಳತಿ ಸೌಂದರ್ಯಾಳ ಜೊತೆ ಪಿಸುಧ್ವನಿಯಲ್ಲಿ ಮಾತಾಡ್ತಾ ಕೇಕೆ ಹಾಕ್ಕೊಂಡು ನಗೋದನ್ನು ಕಂಡ ಉಜ್ವಲ, ಅಲ್ಲ, ಈ ಐಶ್ವರ್ಯಾಳಿಗೆ ನಿನ್ನೆ ಪ್ರಿನ್ಸಿಪಲ್ ಅಷ್ಟೆಲ್ಲ ಬೈದ್ರು, ಆದರೂ ಕೂಡ ಒಂದು ಸ್ವಲ್ಪ ಬೇಸರ ಕೂಡ ಇವಳು ಮುಖದಲ್ಲಿ ಕಾಣ್ತಿಲ್ವಲ್ಲ. ಪ್ರಿನ್ಸಿಪಲ್ ಸರ್ ಅಗಸ್ತ್ಯನ್ಗೆ ಬೈತಾ ಇದ್ದಾಗ ಇವಳ ಮುಖದಲ್ಲಿದ್ದ ಆ ಭಾವನೆ, ಅಬ್ಬಾ, ಸ್ವಲ್ಪ ಆದರೂ ಹೆದರಿಕೆ, ನಾಚಿಕೆ, ಬೇಸರ ಯಾವುದೂ ಇರಲಿಲ್ಲ. ಇವಳನ್ನ ನೋಡ್ತಾ ಇದ್ರೆ ಇವಳೇನೋ ಖತರ್ನಾಕ್ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಿದೆ. ಆದರೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಯೋಚಿಸತೊಡಗಿದ್ಲು. ಅಷ್ಟರಲ್ಲೇ, ಹಾಗೆಲ್ಲ ಮಾಡಬೇಡ ಕಣೆ ಐಶು, ಇದರಿಂದ ಏನಾದರೂ ತೊಂದರೆ ಆದರೆ ಮೈ ಗಾಡ್ ಅಂತ ಐಶ್ವರ್ಯಾಳ ಪಕ್ಕದಲ್ಲಿ ಕುಳಿತಿದ್ದ ಅವಳ ಗೆಳತಿ ಸೌಂದರ್ಯ ಗೆಳತಿಯ ಮಾತುಗಳನ್ನು ಕೇಳಿ ಒಮ್ಮೆಲೆ ಜೋರಾಗಿ ಕಿರುಚಿದ್ಲು. ಅವಳ ಧ್ವನಿಗೆ ಸುತ್ತಲಿದ್ದವರೆಲ್ಲರೂ ಒಂದು ಕ್ಷಣ ಅವರಿಬ್ಬರನ್ನೇ ಗಮನಿಸಿ ತಂಪಾಡಿಗೆ ತಾವು ಊಟ ಮುಂದುವರಿಸಿದ್ರು. ಅಗಸ್ತ್ಯ ಕೂಡ ಆರ್ಡರ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದ. ಎಲ್ಲರೂ ತಮ್ಮನ್ನೇ ಗಮನಿಸ್ತಾ ಇರೋದನ್ನು ಕಂಡ ಐಶ್ವರ್ಯ ಕೋಪದಿಂದ, ಸೌಂದರ್ಯ, ಯಾಕೆ ಹೀಗೆ ಜೋರಾಗಿ ಕಿರ್ಚ್ಕೊಳ್ತೀಯಾ? ಸ್ವಲ್ಪ ನಿಧಾನಕ್ಕೆ ಮಾತಾಡು, ಇಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಎಲ್ಲ ಲೀಕ್ ಆಗತ್ತೆ ಅಂತ ಮೆಲು ಧ್ವನಿಲಿ ಅವಳೊಂದಿಗೆ ಮಾತನಾಡೋದು ಸ್ವಲ್ಪ ದೂರದಲ್ಲಿ ನಿಂತಿದ್ದ ಉಜ್ವಲಾಳ ಕಿವಿಯನ್ನು ಹೊಕ್ಕಿತ್ತು. ಇಲ್ಲ, ಸಮಥಿಂಗ್ ಇಸ್ ದೇರ್, ಇವಳು ಏನು ನಡೆಸ್ತಾ ಇದ್ದಾಳೆ, ಅದೇನು ಅಂತ ಈಗಲೇ ತಿಳ್ಕೋಬೇಕು, ಆದರೆ ಹೇಗೆ ಅಂತ ಯೋಚಿಸಿದವಳಿಗೆ ತಕ್ಷಣವೇ ಉಪಾಯವೊಂದು ಹೊಳಿತು. ಪ್ರಕೃತಿಯ ಸೊಬಗನ್ನು ಸವಿತಾ ಊಟ ಮಾಡೋದಕ್ಕೆ ವಿಶಾಲ ಆವರಣದಲ್ಲಿ ಕ್ಯಾಂಟೀನ್ ನಡೆಸುತ್ತಿದ್ದದ್ದು ಉಜ್ವಲಾಳಿಗೆ ಒಳಿತೆ ಆಗಿತ್ತು. ಅವರಿಬ್ಬರೂ ಕೂತ್ಕೊಂಡಿದ್ದ ಮೇಜಿನ ಹಿಂಬದಿಯಲ್ಲಿದ್ದ ದೊಡ್ಡದಾದ ಪೊದೆಯೊಂದರಲ್ಲಿ ಕುಳಿತು ಅವರಿಬ್ಬರ ಮಾತಿಗೆ ಕಿವಿ ಕೊಟ್ಲು. ಐಶ್ವರ್ಯ, ನೀನೇನು ಮಾಡೋದಕ್ಕೆ ಹೊರಟಿದ್ಯಾ ಅನ್ನೋ ಪರಿಜ್ಞಾನ ಆದರೂ ಇದೆಯಾ ನಿನಗೆ? ಸೌಂದರ್ಯ ಐಶ್ವರ್ಯಾಳ ಕಿವಿಲಿ ಪಿಸುಗುಟ್ಟಿದ್ಲು. ಮೈ ಮೇಲೆ ಪ್ರಜ್ಞೆ ಇರೋದಕ್ಕೆ ಹೀಗೆಲ್ಲ ಮಾಡ್ತಾ ಇರೋದು. ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ನಿನ್ನೆ ನಡೀತಲ್ಲ ಇನ್ಸಿಡೆಂಟ್, ಅದಕ್ಕೆಲ್ಲ ಕಾರಣ ಯಾರು ಅಂದ್ಕೊಂಡಿದ್ಯಾ? ಅದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಕೂಡ ನಂದೇ ಅಂತ ಐಶ್ವರ್ಯ ತನ್ನ ಮುಂಗುರಳನ್ನು ಬೆರಳಲ್ಲಿ ಆಡಿಸ್ತಾ ಉಫ್ ಅಂತ ಗಾಳಿ ಹಾರಿಸಿದ್ಲು. ಯಾವ ವಿಷಯ ಮಾತಾಡ್ತಿದ್ಯೇ? ನಿನ್ನೆನಾ? ಸೌಂದರ್ಯ ಕ್ಷಣಕಾಲ ಯೋಚಿಸಿದ ಬಳಿಕ ದಿಗ್ಭ್ರಮೆಗೊಳಗಾದವಳಂತೆ, ಅಂದರೆ ಅಂತ ಐಶ್ವರ್ಯಾಳನ್ನೇ ಆಶ್ಚರ್ಯದಿಂದ ದಿಟ್ಟಿಸಿದ್ಲು. 100% ನಿನ್ನ ಗೆಸ್ ಕರೆಕ್ಟಾಗಿದೆ. ನಿನ್ನೆ ಕ್ಲಾಸ್ ಗೋಡೆ ಮೇಲೆಲ್ಲ ಅಗಸ್ತ್ಯ ಲವ್ಸ್ ಐಶ್ವರ್ಯ, ಪ್ರಣಯ ಪಕ್ಷಿಗಳು ಅಂತೆಲ್ಲ ಪಾಂಪ್ಲೆಟ್ಸ್ ಮಾಡಿಸಿ ಅಂಟಿಸಿದ್ದು ನಾನೇ. ದಿ ಗ್ರೇಟ್ ಒನ್ ಆ್ಯಂಡ್ ಓನ್ಲಿ ಐಶ್ವರ್ಯ ಪಾಟೀಲ್ ಅಂತ ಏನೋ ಸಾಧನೆ ಮಾಡಿದವಳಂತೆ ಹುಬ್ಬೇರಿಸಿ ಬೀಗಿದ್ಲು. ವಾಟ್, ಇದನ್ನೆಲ್ಲ ನೀನು ಮಾಡಿದ್ದ? ನಿನಗೇನು ತಲೆ ಕೆಟ್ಟಿದ್ಯಾ? ಇದರಿಂದ ನಿನ್ನ ಮರ್ಯಾದೆನೇ ಹೋಗೋದು ಅಂತ ಗೊತ್ತಿಲ್ವ ನಿನಗೆ? ಐಶ್ವರ್ಯ ಉಪದೇಶಿಸ್ತಿದ್ದಾಗಲೇ, ಬುಲ್ಶಿಟ್, ಮರ್ಯಾದೆ, ನನ್ನ ಮರ್ಯಾದೆ ಹೋಗೋದಕ್ಕೆ ಇನ್ನೇನು ಉಳಿಸಿದಾನೆ ಅಗಸ್ತ್ಯ? ಆ ಉಜ್ವಲಾಳ್ ಮುಂದೆ ನನ್ನ ಫ್ರೆಂಡ್ಶಿಪ್ ರಿಜೆಕ್ಟ್ ಮಾಡಿ ನನಗೆ ಅವಮಾನ ಮಾಡ್ದ. ಆದರೂ ರಿವೆಂಜ್ ತೀರಿಸ್ಕೊಳ್ಳೋದಕ್ಕಾಗಿ ಅವನಿಗೂ ನನ್ನಂತೆ ಅವಮಾನ ಮಾಡಬೇಕು ಅಂತಾನೆ ಪ್ಲ್ಯಾನ್ ಮಾಡಿ ಹೀಗೆಲ್ಲ ಮಾಡಿದ್ದು. ಆದರೂ ಈವ್ನಿಂಗ್ ಅವನ ಮುಖ ನೋಡಿದಾಗ ನನಗೆ ತುಂಬ ಪಾಪ ಅನ್ನಿಸ್ತು. ಆಮೇಲೆ ನಾನೇ ಹೋಗಿ ಅವನಿಗೆ ಲವ್ ಪ್ರಪೋಸ್ ಮಾಡಿದೆ ಅಂತ ಸುಮ್ಮನಾದ್ಲು. ವಾವ್, ಸೂಪರ್ ಕಣೆ ಐಶು, ನಿಜಕ್ಕೂ ನೀನು ಪ್ರಪೋಸ್ ಮಾಡಿದ್ಯಾ? ನಿನ್ನಂಥ ಬಜಾರಿ ಸಾರಿ ನಿನ್ನಂಥ ಸುಂದ್ರಿಗೆ ಅಗಸ್ತ್ಯನೇ ಸರಿಯಾದ ಜೋಡಿ. ಕಾಂಗ್ರೆಸ್ ಕಣೆ. ಯಾವಾಗಲೇ ಪಾರ್ಟಿ? ತನ್ನನ್ನೇ ರೇಗಿಸ್ತಾ ಇದ್ದ ಸೌಂದರ್ಯಾಳ ಕಡೆ ಕೆಂಗಣ್ಣಿನಿಂದ ದಿಟ್ಟಿಸ್ತಾ ಐಶ್ವರ್ಯ, ಸ್ಟಾಪ್ ಇಟ್, ಅವನು ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಕೊಂಡ ಅಂತ ನಾನೇನಾದರೂ ನಿನಗೆ ಹೇಳಿದ್ನಾ? ಅಲ್ಲಿ ಅವನು ನನಗೆ ಇನ್ಸಲ್ಟ್ ಮಾಡ್ದ, ಇಲ್ಲಿ ನೀನು ಕೂಡ ಛೇ, ನಾನು ನಿನ್ನ ಜೊತೆ ಬರಲೇಬಾರ್ದಿತ್ತು ಅಂತ ಕುಳಿತಲ್ಲಿಂದ ಮೇಲೆದ್ದು ಹೊರಡೋದಕ್ಕೆ ಮುಂದಾದ್ಲು. ಕೋಪದಿಂದ 2 ಹೆಜ್ಜೆ ಮುಂದಿಟ್ಟವಳನ್ನು ಸಮಾಧಾನಪಡಿಸಿದ ಸೌಂದರ್ಯ, ಸಾರಿ ಕಣೆ, ನೀನು ಪ್ರಪೋಸ್ ಮಾಡಿದೆ ಅಂದ್ಯಲ್ಲ, ಅದೇ ಖುಷೀಲಿ ಅವನು ರಿಪ್ಲೈ ಮಾಡ್ನಾ ಅಂತ ಕೇಳೋದು ಬಿಟ್ಟು
ಎಕ್ಸೈಟಿಂದ ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿದೆ. ಪ್ಲೀಸ್ ಕಣೆ, ಪ್ಲೀಸ್ ಕೂತ್ಕೋ ಅಂತ ಕುರ್ಚೀಲಿ ಕುಳ್ಳಿರಿಸಿ, ಐಶು, ನೀನು ನೋಡೋದಕ್ಕೆ ದಂತದ ಬೊಂಬೆ ಥರ ಇದೆಯಾ. ನಿನ್ನ ಅಂದಕ್ಕೆ ಮರುಳಾಗಿ ಎಷ್ಟೋ ಹುಡುಗರು ನಿನ್ನ ಹಿಂದೆನೇ ಸುತ್ತುತ್ತಿರ್ತಾರೆ. ನಾನೇನಾದರೂ ಹುಡುಗ ಆಗಿದ್ರೆ ನಿನ್ನನ್ನು ಆರಿಸ್ಕೊಂಡು ಹೋಗ್ತಿದ್ದೆ ಅಂತ ಎಷ್ಟೋ ಸಲ ಹೇಳಿದ್ದೀನಿ. ಮುದ್ದಾದ ರೂಪ, ಕೋಟ್ಯಾನುಗಟ್ಟಲೆ ಆಸ್ತಿ, ಅಂತಸ್ತು, ಬಂಗಲೆ, ಕಾರು ಎಲ್ಲ ಇರೋ ನಿನ್ನನ್ನು ಅವನ್ಯಾಕೆ ರಿಜೆಕ್ಟ್ ಮಾಡ್ದ? ಅವನು ಏನು ಹೇಳ್ದ ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳತೊಡಗಿದ್ಲು. ಸೌಂದರ್ಯಾಳ ಮಾತುಗಳನ್ನು ಕೇಳ್ತಿದ್ದ ಹಾಗೆ ಐಶ್ವರ್ಯ ಹಿಂದಿನ ದಿನ ನಡೆದ ಘಟನೆಯನ್ನು ನೆನಪಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿದ್ಲು. ಅವಳಿಗೆ ಕೋಪ ಉಕ್ಕತೊಡಗಿತ್ತು. ತನ್ನ ಮುಷ್ಟಿನ ಬಿಗಿಗೊಳಿಸಿ ಮೇಜಿನ ಮೇಲೆ ಕುಗ್ತಾ, ಅವನಿಗೆ ಎಷ್ಟು ಸೊಕ್ಕಿರಬೇಕು. ನೀನು ಹೀಗೆ ಹುಚ್ಚಿ ಥರ ಆಡ್ತಾ ಇದ್ರೆ ನಿನ್ನ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೋಬೇಕಾಗತ್ತೆ. ನಿನ್ನನ್ನು ನಾನು ಲವ್ ಮಾಡೋ ಮಾತು ಆಗಿರಲಿ, ನಿನಗೆ ನನ್ನ ಫ್ರೆಂಡ್ಶಿಪ್ ಪಡ್ಕೊಳ್ಳೋ ಯೋಗ್ಯತೆಯೂ ಇಲ್ಲ ಅಂತಾನೆ. ಏನೋ ನಾನು ಅವನ ಫ್ರೆಂಡ್ಶಿಪ್ಗಾಗಿ ಭಿಕ್ಷೆ ಬೇಡ್ತಿದ್ದೀನಿ ಅನ್ನೋ ಹಾಗೆ. ಮೈ ಫುಟ್, ಈ ಐಶ್ವರ್ಯಾಳನ್ನು ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಅವನಿಗೆ ನಾಳೆ ಸಂಜೆಯೊಳಗೆ ಗೊತ್ತಾಗುತ್ತೆ ಅಂತ ಬೇಲಿಲಿದ್ದ ಹೂನ ಕಿತ್ತು ತನ್ನ ಕಾಲ ಅಡಿಯಲ್ಲಿ ಹಾಕಿ ಹೊಸಕಿದ್ಲು. ಅಂದರೆ ಐಶು, ಈಗ ನಿನ್ನ ಮುಂದಿನ ಪ್ಲ್ಯಾನ್? ಆಗಲೇ ಹೇಳಿದ್ಯಲ್ಲ, ಹಾಗೆ ಮಾಡ್ತೀಯಾ? ಸೌಂದರ್ಯ ಕುತೂಹಲದಿಂದ ಪ್ರಶ್ನಿಸಿದ್ಲು. ಎಸ್, ಯು ಆರ್ ರೈಟ್. ಐಶ್ವರ್ಯ ತನ್ನ ನಡೆ ಬಗ್ಗೆ ಸೌಂದರ್ಯಳಲ್ಲಿ ವಿವರಿಸಿದ್ಲು. ಅವಳ ತುಟಿ ಅಂಚಲ್ಲಿ ಕುಟಿಲ ನಗುವೊಂದು ಮೂಡಿ ಮರೆಯಾಯಿತು. ಪೊದೆಯ ಹಿಂಬದಿಲಿ ಕೂತ್ಕೊಂಡು ಇವರಿಬ್ಬರ ಮಾತುಗಳನ್ನು ಕೇಳ್ತಾ ಇದ್ದ ಉಜ್ವಲಾಳಿಗೆ ನಿಂತ ನೆಲವೇ ಬಿರುಕು ಬಿಟ್ಟಂತಾಯಿತು. ಅಂದರೆ ನನ್ನ ಊಹೆ ಸರಿಯಾಗಿದೆ. ನಿನ್ನೆ ನಡೆದಿರೋ ಘಟನೆಗೆಲ್ಲ ಐಶ್ವರ್ಯಾಳೆ ಕಾರಣ. ಅದು ಸಾಲದು ಅಂತ ಈಗ ಹೊಸದೊಂದು ಉಪಾಯ ಬೇರೆ ಮಾಡ್ತಿದ್ದಾಳೆ. ಇಲ್ಲ, ಇವಳು ಮುಂದಿನ ಉಪಾಯ ಫಲಿಸೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಐಶ್ವರ್ಯ, ಅಗಸ್ತ್ಯ ನಿನ್ನಿಂದ ದೂರ ಇರೋದಕ್ಕೆ ಬಯಸ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಈ ರೀತಿ ರಿವೆಂಜ್ ತಗೊಳ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಉಜ್ವಲ ತನ್ನಷ್ಟಕ್ಕೆ ಮಾತಾಡ್ಕೊಂಡವಳು ಅವಳ ಉಪಾಯವನ್ನು ತಲೆ ಕೆಳಗಾಗಿಸೋದು ಹೇಗೆ ಅಂತ ಯೋಚಿಸ್ತಾ ಅದಾಗಲೇ ಆರ್ಡರ್ ತಗೊಂಡು ಅವಳಿಗಾಗಿಯೇ ಕಾಯ್ತಾ ಕುಳಿತಿದ್ದ ಅಗಸ್ತ್ಯನ ಬಳಿ ತೆರಳಿದ್ಲು. ಅವಳ ಬರುವಿಕೆಗಾಗಿಯೇ ಕಾದು ಕುಳಿತಿದ್ದ ಅಗಸ್ತ್ಯ, ಹೇ ಲೂಸು, ನಾನು ಆರ್ಡರ್ ತಗೊಂಡು ಬಂದು ಎಷ್ಟೊತ್ತಾಯ್ತು ಗೊತ್ತಾ? ಇಷ್ಟೊತ್ತು ತನಕ ಎಲ್ಲಿಗೆ ಹೋಗಿದ್ದೆ? ಹಸ್ವಿಗೆ ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋಯ್ತು. ಎಲ್ಲಿ ಬಾಕ್ಸ್ ಓಪನ್ ಮಾಡು, ಫಸ್ಟು ಮನೆ ತಿಂಡಿ ತಿಂದು ಆಮೇಲೆ ಇದನ್ನ ಮುಗಿಸೋಣ ಅಂತ ಅವನೇ ಬಾಕ್ಸ್ ಓಪನ್ ಮಾಡಿ ಇಬ್ಬರಿಗೂ 2 ಪ್ಲೇಟ್ನಲ್ಲಿ ಬಡಿಸಿದ್ದ. ಅವಳ ಕಣ್ಣುಗಳು ಮುಂದಿದ್ದ ತಟ್ಟೆನೇ ಗಮನಿಸ್ತಾ ಇದ್ರು. ಅವಳ ಮನಸ್ಸು ಮಾತ್ರ ಯಾವುದೋ ಆಲೋಚನೆಯಲ್ಲಿ ಮುಳುಗಿರೋದನ್ನು ಕಂಡವನು, ಕ್ಯೂಟ್, ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ? ನೆಕ್ಸ್ಟ್ ಪೀರಿಯಡ್ ಪ್ರಾಕ್ಟಿಕಲ್ ಕ್ಲಾಸ್ ಇದೆ, ಬೇಗ ತಿನ್ನು ಅಂತ ಒಂದು ಸ್ಪೂನ್ ಪಲಾವ್ನ ತನ್ನ ಬಾಯಿಗಿರಿಸ್ಕೊಂಡ. ಅವನ ಕಣ್ಣುಗಳನ್ನೇ ದಿಟ್ಟಿಸ್ತಿದ್ದವಳು ಕೈಯಲ್ಲಿ ಹಿಡಿದಿದ್ದ ಚಮಚದಿಂದ ತಿಂಡಿನ ಕಲಿಸ್ತಾ, ಅಗಸ್ತ್ಯ, ನೀನು ನನ್ನಿಂದ ಯಾವುದಾದ್ರೂ ವಿಷಯನ ಮುಚ್ಚಿಟ್ಟಿದ್ಯಾ? ಯಾಕೋ ಈ ಫ್ರೆಂಡ್ ಆಗಲೇ ನಿನಗೆ ಬೇಡವಾದ್ಲಾ ಅಂದಾಗ ಅವಳ ಮುಖದಲ್ಲಿದ್ದ ಭಾವನೆ ಒಂದು ಕ್ಷಣ ಅವನನ್ನು ತಬ್ಬಿಬ್ಬಾಗಿಸಿತ್ತು. ಒಮ್ಮೆಲೆ ಗಾಬರಿಗೊಂಡವನಿಗೆ ಬಾಯಲ್ಲಿ ಇರಿಸಿಕೊಂಡಿದ್ದ ತಿಂಡಿ ಗಂಟಲಲ್ಲಿ ಸಿಲುಕಿ ಕೆಮ್ಮು ಬಂದಂತಾಯಿತು. ಉಜ್ವಲಾಳೆ ಅವನ ತಲೆ ತಟ್ಟಿ ಅವನಿಗೆ ನೀರು ಕುಡಿಸ್ತಾ, ಸಾರಿ ಕಣೋ, ಮೊದಲೇ ಹಸುವು ಅಂತಿದ್ದೆ, ಈಗ ತಿನ್ನು, ಆಮೇಲೆ ಮಾತಾಡೋಣ ಅಂತ ತಾನು ತಿನ್ನೋದಕ್ಕೆ ಪ್ರಾರಂಭಿಸಿದ್ಲು. ಅವಳ ಮಾತುಗಳನ್ನು ಕೇಳಿದ ಮೇಲೂ ಅವನಿಗೆ ತಿನ್ನೋದಕ್ಕೆ ಮನಸ್ಸಾಗಲಿಲ್ಲ. ಕ್ಯೂಟ್, ನೀನು ಯಾವ ವಿಷಯ ಕೇಳ್ತಿದ್ಯಾ ಅಂತ ನನಗೂ ಗೊತ್ತಿದೆ. ಆ ಐಶ್ವರ್ಯಾಳ ಬಗ್ಗೆ ತಾನೇ? ಆದರೆ ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಅವಳ ಆಂತರ್ಯವನ್ನು ಅರಿತವನಂತೆ ಅನುಮಾನದಿಂದ ಪ್ರಶ್ನಿಸ್ತ. ನೀನೀಗ ಯಾರ ಹೆಸರು ಹೇಳಿದ್ಯೋ ಅವರಿಂದಲೇ ಗೊತ್ತಾಯಿತು. ಆದರೆ ನನಗೆ ಈ ವಿಷಯ ಗೊತ್ತಾಯಿತು ಅಂತ ಅವಳಿಗೆ ತಿಳಿದಿಲ್ಲ. ಅವಳು ಸೌಂದರ್ಯಾಳ ಬಳಿ ಮಾತಾಡುವಾಗ ನಾನು ಕೇಳಿಸ್ಕೊಂಡೆ. ಆದರೂ ನೀನು ಅವಳ ಹತ್ರ ಸ್ವಲ್ಪ ರೂಢಾಗೆ ನಡ್ಕೊಂಡೆ ಅನಿಸುತ್ತೆ. ಹೇಳೋ ವಿಷಯನೇ ನಿಧಾನದಲ್ಲಿ ಹೇಳಿದರೆ ಅವಳು ಕೇಳ್ತಿರ್ಲಿಲ್ವಾ? ಉಜ್ವಲ ಮತ್ತೊಂದು ತುತ್ತನ್ನು ಬಾಯಿಗಿರಿಸಿಕೊಂಡ್ಳು. ಸಾರಿ ಕಣೆ ಕ್ಯೂಟ್, ಈ ವಿಷಯದಿಂದ ನಿನ್ನೆ ಫುಲ್ ಅಪ್ಸೆಟ್ ಆಗಿದ್ದೆ. ಬೆಳಗ್ಗೆಯಿಂದ ಟೈಮ್ ಸಿಗಲಿಲ್ಲ. ಈಗ ಹೇಳೋಣ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನಿನಗೆ ಗೊತ್ತಾಗೋಯ್ತು. ಅವಳು ಆಡೋ ರೀತಿಗೆ ನಾನು ನಡ್ಕೊಂಡ ರೀತಿನೇ ಕರೆಕ್ಟಾಗಿದೆ. ಅವಳೇನು ಹುಡುಗಿ ಥರ ಆಡ್ತಾಳಾ? ಇಡೀ ಕಾಲೇಜನ್ನೇ ಕೊಂಡ್ಕೊಳ್ಳೋ ಶಕ್ತಿ ಇದೆ ಅನ್ನೋ ಕೊಬ್ಬು ಅವಳಿಗೆ. ಅವಳ ದುಡ್ಡಿನ ಮದಕ್ಕೆ ಸರಿಯಾಗಿ ಬೆವರಳಿಸಿದ್ದೀನಿ. ಇನ್ನೊಂದ್ಸಲ ನನ್ನ ತಂಟೆಗೆ ಬರಬಾರ್ದು, ಹಾಗೆ ಮಾಡಿದ್ದೀನಿ.
ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಬೇಗ ತಿಂಡಿ ತಿನ್ನು, ಕ್ಲಾಸಿಗೆ ಟೈಮ್ ಆಗತ್ತೆ. ಅಗಸ್ತ್ಯ ತಿಂಡಿ ತಿಂದು ಮುಗಿಸ್ತವನು ಕೈ ತೊಳೆಯೋದಕ್ಕೆ ಸಿಂಕ್ನತ್ತ ಹೆಜ್ಜೆ ಹಾಕ್ತ. ಅವನು ಹೋಗೋ ದಾರಿನೇ ನೋಡ್ತಾ ಕೂತ್ಕೊಂಡಿದ್ದ ಉಜ್ವಲ, ಅಗಸ್ತ್ಯ, ನೀನು ಅಂದ್ಕೊಂಡಿರೋ ಹಾಗೆ ಅವಳು ಸುಮ್ಮನೆ ಕೂತಿಲ್ಲ ಕಣೋ. ನಿನ್ನೆಗಿಂತಲೂ ಹೆಚ್ಚಿನದಾಗಿ ಪ್ಲ್ಯಾನ್ ಮಾಡಿದ್ದಾಳೆ. ಆದರೆ ಈ ನಿನ್ನ ಫ್ರೆಂಡ್ ನಿನ್ನ ಜೊತೆ ಇರೋವರೆಗೂ ನಿನಗೆ ಏನಾಗೋದಕ್ಕೂ ಬಿಡೋದಿಲ್ಲ ಅಂತ ಸಿಂಕ್ನ ಬಳಿ ತೆರಳಿ ಕೈ ತೊಳೆದು ಇಬ್ಬರು ಕಾಲೇಜಿನತ್ತ ಹೆಜ್ಜೆ ಹಾಕಿದ್ರು. ಇಷ್ಟೆಲ್ಲ ನಡೆದ್ರೂ ಅಗಸ್ತ್ಯನಿಗೆ ಮಾತ್ರ ಯಾವ ಘಟನೆ ಬಗ್ಗೆಯೂ ಕಿಂಚಿತ್ತೂ ಸುಳಿವಿರಲಿಲ್ಲ. ಮಿತ್ರರೇ, ಐಶ್ವರ್ಯಾಳ ಮುಂದಿನ ನಡೆ ಏನಿರಬಹುದು? ಅದನ್ನು ತಡೆಯುವಲ್ಲಿ ಉಜ್ವಲ ಯಶಸ್ವಿಯಾಗ್ತಾಳ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ನೀವಿನ್ನೂ ಹೊಸದಾಗಿ ಕತೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.